ಅದರ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ ಹತ್ರ ತುಂಬ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ಲೈಫ್. ಫ್ರೆಂಡ್ಸ್, ಇವತ್ತು ನಿಮಗಿದ್ದೀನಿ ನಾನು ನನ್ನ ಹತ್ರ ಇರ್ತಕ್ಕಂಥ ಒಂದು ಜ್ಯುವೆಲರಿ ಕಲೆಕ್ಷನ್ ಅನ್ನು ಶೇರ್ ಮಾಡ್ಕೊತೀನಿ. ಸೊ ಇವಾಗ ಪ್ರೆಸೆಂಟ್ ಎಷ್ಟಿದೆಯೋ ಅಷ್ಟು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇನ್ನು ಮಿಕ್ಕಿದೆಲ್ಲ ಕೂಡ ಬ್ಯಾಂಕಲ್ಲಿದೆ. ಆದರೆ ಆ ಬ್ಯಾಂಕಲ್ಲಿ ಇರ್ತಕ್ಕಂಥದ್ದು ಕೆಲವೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾಕಂದರೆ ಎಲ್ಲ ನನ್ನ ಹತ್ರ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ಕೆಲವೊಂದನ್ನು ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ನೀವೇನು ಸೇವ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಹತ್ರ ಏನಿದೆ ಏನು ಇಲ್ವಲ್ಲ ಅಂತ ಬೈದವ್ರಿಗೆ ಇದಾಗುತ್ತೆ. ಕಷ್ಟಪಟ್ಟಿರ್ತೀವಿ, ರೂಪಾಯಿ ಸಂಪಾದನೆ ಮಾಡಿರ್ತೀವಿ, ಒಂದಷ್ಟು ಗೋಲ್ಡನ್ನು ತೊಗೊಂಡಿರ್ತೀವಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಅದೇ ಕಷ್ಟ ಕಾಲಕ್ಕಾಗೋದು. ಅದು ಬೆಸ್ಟ್ ಎಕ್ಸಾಂಪಲ್ಲೇ ನಾನು. ಅವಾಗ ಒಂದು ಕಾಲದಲ್ಲಿ ಒಂದು 4 ವರ್ಷದಿಂದ 5 ವರ್ಷದಿಂದ ಕೆಲಸಕ್ಕೆ ಹೋಗ್ತಿದ್ದೆ. ಒಂದು 10,000 20,000 ಇದ್ದಾಗೆಲ್ಲ ಗೋಲ್ಡ್ ತೊಗೊತಾ ಇದ್ದೆ. ಅದು ಇವಾಗ ಮನೆ ಕಟ್ಟೋ ಟೈಮಲ್ಲಿ ಕೆಲಸಕ್ಕೆ ಬಂತು. ಪ್ರೆಸೆಂಟ್ ಇವಾಗ ಗೋಲ್ಡ್ ನನ್ನ ಹತ್ರ ಏನೇನೂ ಇಲ್ಲ. ಇದ್ರೂ ಮೇ ಬಿ ಒಂದು 4 ಗ್ರಾಮ್ 5 ಗ್ರಾಮ್ ಇರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಲ್ಲದೆ ಇರೋದನ್ನ ಬ್ಯಾಂಕ್ ಲೋನ್ ತೊಗೊಳೋದಕ್ಕಿಂತ ಮುಂಚೆ ವಿಡಿಯೋಸ್ ಮಾಡ್ಕೊತಿದ್ದೆ. ಲೈಕ್ ಇದೆಲ್ಲ ಈ ಟೈಮಲ್ಲಿ ಇಟ್ಟಿದ್ದೀವಿ ಅಂತ. ಕೆಲವೊಂದೆಲ್ಲ ಅದಕ್ಕಿಂತ ಮುಂಚೆನೇ ಇಟ್ಟಿದ್ದೆ. ಯಾವುದೆಲ್ಲ ಮಾಡ್ಕೊಂಡಿದ್ದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಆಯಿತಾ? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನ ವಿಡಿಯೋದಲ್ಲಿ. ಸೊ ಬ್ಯಾಂಕಿಗೆ ಯಾವಾಗ ಇಡ್ತಿದ್ದೀವೋ, ಅಂದರೆ ಗೋಲ್ಡ್ ಲೋನ್ ಯಾವಾಗ ಮಾಡಿಸ್ತಿದ್ದೀವೋ ಆವಾಗ ತಗೊಂಡಿರ್ತಕ್ಕಂಥದ್ದು. ಫಸ್ಟ್ ಬಂದು ಜುಮ್ಕಿ, ಅದು ಒಂದು 4 ಇಯರ್ಸ್ ಆಯಿತು ತೊಗೊಂಡು. ಇದೊಂದು 4 ಗ್ರಾಮ್ ಇದೆ ಅಷ್ಟೇ. ಇದು ಇವಾಗ ಪ್ರೆಸೆಂಟ್ ಇಲ್ಲಿ ತೋರಿಸೋದು ಯಾವಾಗೂ ಇವಾಗ ನನ್ನ ಹತ್ರ ಪ್ರೆಸೆಂಟ್ ಇಲ್ಲ, ಆಯಿತಾ? ಇದು 4 ಗ್ರಾಮ್ ಜುಮ್ಕಿ, ಅಂದರೆ ಸ್ಟೋನ್ ಅಲ್ಲ, ಅದು ಒಂಥರ ಲೈಕ್ ಪೈನ್ ಥರ ಬರುತ್ತಲ್ಲ, ಅದು. ಇನ್ನು ಇದು ಬಾಂದಿನಿ ಡಿಸೈನ್ ಅಂತ ಏನೋ ಕರೀತಾರೆ, ಅಷ್ಟೊಂದು ನನಗೆ ಗೊತ್ತಿಲ್ಲ. ಸೊ ಇದೂ ಅಷ್ಟೇ 4 ಗ್ರಾಮ್ ಇದೆ ಅಟ್ ಪ್ರೆಸೆಂಟ್. ಇದು ತುಂಬ ಅಂದರೆ ಚೆಮ್ನೂರು ಜ್ಯುವೆಲ್ಲರ್ಸಲ್ಲಿ ತೊಗೊಂಡಿದ್ದು 916. ತುಂಬ ಚೆನ್ನಾಗಿದೆ ಇದು ಗೋಲ್ಡ್ ಅಂತೂ. ಇದು ಅಷ್ಟೇ 4 ಗ್ರಾಮ್ ಇದೆ ಅಟ್ ಪ್ರೆಸೆಂಟ್. ಇವಾಗೇನು ತೋರಿಸಿದ್ದೀನಲ್ಲ ಇದು ಯಾವುದೂ ಇಲ್ಲ. ಇನ್ನು ಲಕ್ಷ್ಮೀ ಓಲೆ ಅಂತ ಕರೀತಾ ಇದ್ರು, ಇದು 4 ಗ್ರಾಮ್ ಇದೆ. ಇದು ಪರ್ಪಲ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕಂತೂ. ಲಕ್ಷ್ಮೀ ಓಲೆ ಅಂದರೆ ಸೆಂಟ್ರಲ್ ಲಕ್ಷ್ಮಿ ಬಂದಿರುತ್ತೆ. ಇದು ಸಹ 4 ಗ್ರಾಮ್ ಇದೆ. ಇದು ತೊಗೊಂಡು ಸುಮಾರು ಒಂದು 7-8 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇದು ನನ್ನ ಮಗಳದ್ದು ಶಾರ್ಟ್ ಚೈನ್ ಅಂತ ಏನು ಕರಿತೀವಲ್ವ, ಸೊ ಅದು. ಇದು ನನ್ನ ಮಗಳು ಹುಟ್ಟಿದಾಗ, ಅಂದರೆ ದೊಡ್ಡ ಮಗಳು ಹುಟ್ಟಿದಾಗ ತೊಗೊಂಡಿದ್ದು. ಅಂದರೆ ಸುಮಾರು ಒಂದು 8 ಗ್ರಾಮೋ ಏನೋ ಇದೆ ಅಷ್ಟೇ. 8 ಒಂದು $1 ಎಲ್ಲ 9 ಗ್ರಾಮ್ ಇದೆ. ಇದು ಅಷ್ಟೇ 916. ತುಂಬ ಚೆನ್ನಾಗಿದೆ ಗೋಲ್ಡ್ ಅಂತೂ. ಇನ್ನು ಇದು ಬಂದು ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ದುಡಿದು ಸಂಪಾದನೆ ಮಾಡಿ ತೊಗೊಂಡಿರ್ತಕ್ಕಂಥದ್ದು ಓಲೆ. ಇದು 4 ಗ್ರಾಮ್ ಇದೆ. ಈ ಸ್ಟೋನ್ ಇದೆಯಲ್ಲ ಸೆಂಟ್ರಲ್ಲಿ, ಅದು ಬಂದು ನಾನು ರೀಸೆಂಟಾಗಿ ಆ್ಯಡ್ ಮಾಡಿಸಿದ್ದು. ಫಸ್ಟ್ ಸ್ಟೋನ್ ಇರಲಿಲ್ಲ, ಆಮೇಲೆ ಇದು ರಿಂಗ್, ನಮ್ಮ ಹಸ್ಬೆಂಡ್ದು ರಿಂಗ್ ಅಷ್ಟೇ. ಇನ್ನು ಇದು ಬಂದು ಇದು ರೀಸೆಂಟಾಗಿ, ಅಂದರೆ ಮೊನ್ನೆ ಹೊಸ ಮನೆಗೆ ಬಂದ ಮೇಲೆ ಇಟ್ಟಿದ್ದು. ಇದು ಒಂದು 4 ಗ್ರಾಮ್ ಇದೆ ಓಲೆ ಜುಮ್ಕಿ. ಈ ಥರ ತೊಗೊಳ್ಳೇಬೇಕು ಅಂತ ಸ್ಕೂಲ್ಗೆ ಹೋಗಿ 4 ತಿಂಗಳು ಸಂಪಾದನೆ ಮಾಡಿ ಬಂದಿರೋ ಸ್ಯಾಲ್ರಿಯಲ್ಲಿ ತೊಗೊಂಡಿದ್ದು. ಸೊ ನನಗೆ ತುಂಬ ಹೆಮ್ಮೆ, ನಾನು ಸಂಪಾದನೆ ಮಾಡಿ 4 ತಿಂಗಳ ಕಷ್ಟಪಟ್ಟು ಕೂಡಿಟ್ಟು ಸಂಪಾದನೆ ಮಾಡಿ ತೊಗೊಂಡಿದ್ದೀನಲ್ಲ ಅನ್ನೋ ಖುಷಿ ನನಗೆ ತುಂಬ ಇದೆ. ಇದು ಆವಾಗ ಇದು 40,000 ಆಯಿತು ತೊಗೊಂಡಿಟ್ಟು. ಹೆಚ್ಚು ಕಮ್ಮಿ 2 ಇಯರ್ಸ್ ಆಯಿತು ಅಂದ್ಕೊತೀನಿ. ಇದು ಬಂದು ಹಾಗೆ ಬರ್ತಾಯಿತ್ತು ಬಾಂಬೆ ಡಿಸೈನು ಹ್ಯಾಂಗರ್ಸ್ ಥರ ಅಂತ. ಇದು ಅಷ್ಟೇ. ಇದು 4 ಗ್ರಾಮ್ ಇದೆ. ಸೊ ಆದರೆ ಇದು ಗೋಲ್ಡನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ. ಇನ್ನು ನನ್ನ ಹತ್ರ ಬ್ಯಾಂಗಲ್ಸು ಮತ್ತು ನಕ್ಲೇಸು ಅದೆಲ್ಲ ಯಾವುದು ಫೋಟೋಸು ಇಲ್ಲ. ಅಂದರೆ ಫೋಟೋಸ್ ಇದೆ, ಬಟ್ ಅಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗೋದಿಲ್ಲ. ಇನ್ನು ಬ್ಯಾಂಗಲ್ಸು ಮತ್ತು ರಿಂಗ್ಸು ಅದೆಲ್ಲ ಕೂಡ ನನ್ನ ವಿಡಿಯೋದಲ್ಲಿ ಇಲ್ಲ, ನನ್ನ ಹತ್ರ ಪ್ರೆಸೆಂಟು ಇಲ್ಲ, ವಿಡಿಯೋನೂ ಮಾಡ್ಕೊಂಡಿಲ್ಲ. ಸದ್ಯಕ್ಕೆ ಎಷ್ಟಿದೆಯೋ ಅಷ್ಟು ಕಲೆಕ್ಷನ್ಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಇನ್ನು ಈ ರಿಂಗ್ ಏನಿದೆಯಲ್ಲ, ಸೊ ಇದು 1 ಗ್ರಾಮ್ಗೆ ನಾನು ರಿಂಗ್ ತೊಗೊಂಡಿದ್ದು. ಆದರೆ ಅದು ತುಂಬ ತೆಳುವಾಗಿದ್ದರಿಂದ ಮತ್ತೆ ಗೋಲ್ಡು ಹಾಕ್ಸಿ ಎಕ್ಸ್ಟ್ರಾ ಆ ರಿಂಗನ್ನು ಮಾಡಿಸ್ಕೊಂಡಿದ್ದು. ಅದು ಹೆಚ್ಚು ಕಮ್ಮಿ 2 ಗ್ರಾಮ್ ರಿಂಗ್ ಇದೆ. ಇನ್ನು ಸುತ್ತಿನ ಮಾಟಿ ಅಂತ ಕರೀತಾರಲ್ವ, ಸೊ ಅದು ಇದು ಈ ಥರ ಡಿಸೈನಲ್ಲಿ ಚೈನ್ ನನ್ನ ಹತ್ರ 2 ಇದೆ. ಅಟ್ ಪ್ರೆಸೆಂಟ್ ಈ ಚೈನ್ ಇಲ್ಲ, ಸೇಮ್ ಡಿಸೈನೇ ಚೈನ್ 2 ಇದೆ, ಆಯಿತಾ? ಇದು ಕೂಡ ಅಟ್ ಪ್ರೆಸೆಂಟ್ ಮೊನ್ನೆ ಒಂದು 20 ಡೇಸ್ ಬ್ಯಾಕು ಬ್ಯಾಂಕಲ್ಲಿ ಇಟ್ಬಿಟ್ವಿ ಅಷ್ಟೇ. ನಂತರ ಇವಾಗ ನಾನು ಹೇಳಿದಂಗೆ ಗೋಲ್ಡ್ ಏನೇನೂ ಇಲ್ಲ ಫ್ರೆಂಡ್ಸ್, ಇದ್ದಿದ್ದೆಲ್ಲ ಕಷ್ಟಕ್ಕಾಯಿತು ಅಷ್ಟೇ. ಬನ್ನಿ ಹಾಗಾದರೆ ಇವಾಗ ಯಾವುದಾದ್ರು ಇದೆ ನನ್ನ ಹತ್ರ ಅಂತ ನಿಮಗೆ ತೋರಿಸ್ತೀನಿ, ಆಯಿತಾ? ಸೊ ಈ ನೋಡಿ, ಈ 2 ಬಾಕ್ಸಲ್ಲಿ ಅಷ್ಟೇ ಇರೋದು, ಅಷ್ಟು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಫಸ್ಟು ಈ ಬಾಕ್ಸಲ್ಲಿರೋದು ತೋರಿಸ್ಬಿಡ್ತೀನಿ. ಕಾಣಿಸ್ತಿದೆಯಾ? ಸೊ ಇದು ಇವೆರಡು. ಅದರ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ ಹತ್ರ ತುಂಬ ಇದೆ. ಸೊ ನಿಮ್ಗೆ ಮುಂದೆ ತೋರಿಸ್ತೀನಿ ನಾನು ಯಾವುದು. ಇನ್ನು ಈ ಕಿವಿಯಲ್ಲಿ ಇದೆಯಲ್ಲ, ಈ ಓಲೆಯಲ್ಲಿ ನೋಡ್ತಿರ್ಬೋದು, ಇದು ಮತ್ತು ಈ ರಿಂಗ್ಸು, ಆಮೇಲೆ ಈ ಓಲೆ ತುಂಬ ಚಿಕ್ಕದಿದು ಈ ಓಲೆ.
ಆಮೇಲೆ ಇದೊಂದು ಡಾಲರ್ಸ್ ಎಲ್ಲ ಏನು ಇಡೋಕ್ಕೆ ಹೋಗಿಲ್ಲ ನೋಡಿ. ಈ ಡಾಲರ್ ತುಂಬ ಚೆನ್ನಾಗಿತ್ತು ಈ ಡಾಲರು. ಮತ್ತು ಇದು ನನ್ನ ಮಗಳದು ಇದೊಂದು ಡಾಲರು, ಇದೊಂದು. ಇನ್ನು ಸುತ್ತು ಮಾಟೆ ಅಂತ ಕರೀತಾರಲ್ವಾ, ಸೊ ಇದೊಂದು ತೋರಿಸ್ಕೊಡ್ತೀನಿ ನೋಡಿ. ಸುತ್ತು ಮಾಟೆ ಇಷ್ಟು ಬಿಟ್ಟರೆ ಇನ್ನು ಇದರಲ್ಲೇನಿದೆ ಅಂತ ತೋರಿಸ್ತೀನಿ. ಚಿಕ್ಕದು, ತುಂಬ ಚಿಕ್ಕದು. ಇದು 916 1 ಗ್ರಾಮ್ಗಂತ ತೊಗೊಂಡಿದ್ದು, ನೀವು ನೋಡ್ತಿರ್ಬೋದು. ಇದು ಇದಕ್ಕೆ ಡ್ರಾಪ್ಸ್, ಇದು ಡ್ರಾಪ್ಸ್ 2 ಇದೆ ನೋಡಿ. ಇದಿಷ್ಟೇ, ಇದರೊಂದು ಜೊತೆ ಅಷ್ಟೇ, ಇನ್ನು ಯಾವುದೂ ಇಲ್ಲ. ಸೊ ಕೆಲವೊಂದು ಫೋಟೋಸ್ ಇದೆ, ನಾನು ಅದನ್ನು ಶೇರ್ ಮಾಡ್ಕೊತೀನಿ, ಹಾಕ್ಕೊಂಡಿದ್ದು ಯಾವುದಿತ್ತು ಅಂತ ಶೇರ್ ಮಾಡ್ಕೊತೀನಿ. ಇದಿಷ್ಟೇ ವಿಡಿಯೋ. ಯಾರೆಲ್ಲ ಹೇಳ್ತೀರಲ್ವಾ ನೀವೇನು ಮಾಡ್ತೀರಾ, ಏನು ಸೇವ್ ಮಾಡ್ತೀರಾ ಹೆಣ್ಮಕ್ಳು ಅಂಥವ್ರಿಗೆ ಸೊ ಈ ಥರ ಸೇವ್ ಮಾಡಿಟ್ಟಿದ್ರೆ ಯಾವಾಗ ಒಂದು ಕಷ್ಟಕ್ಕೆ ಆಗುತ್ತೆ ಅಂತ ಅಷ್ಟೇ. ಈ ವಿಡಿಯೋ ಇಷ್ಟೇ. ವಿಡಿಯೋ ಹೇಗಿರ್ತದೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೈ, ಟೇಕ್ ಕೇರ್. ಇನ್ನು ಇದು ಫ್ರೆಂಡ್ಸ್, ಇದು ನನ್ನ ಮಾಂಗಲ್ಯದ ಚೈನು. ಸುಮಾರು 26 ಗ್ರಾಮ ಏನೋ ಐತೆ ಅಷ್ಟೇ. ಅದರಲ್ಲಿ ತವರು ಮನೆ ತಾಳಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅಟ್ ಪ್ರೆಸೆಂಟ್ ಈಗಿಲ್ಲ. ಮೋಸ್ಟಲ್ಲಿ ಬಾಕ್ಸ್ ಎಲ್ಲ ಕೂಡ ಖಾಲಿನೇ, ಇದರಲ್ಲಿ ಏನೂ ಇಲ್ಲ. ಸೀರಿಯಸ್ಲಿ ಇದರಲ್ಲಿ ಏನೂ ಇಲ್ಲ. ಒಂದು ಜೊತೆ 2 ಜೊತೆ ಓಲೆ ಇರ್ಬೋದೇನೋ ಅಷ್ಟೇ. ಅಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಅರ್ಥ ಆಯ್ತಾ?